So this chlorine which is present here has to leave its position, and the nucleophile OH minus has to attack to that position. So when it leaves, it has to create a positive charge here. Okay. So what we are told is when an electron with the withdrawing group like NO2 is present in ortho and para position, the reactivity of halogen for nucleophilic substitution reaction increases. This is what we are told. So when electron withdrawing group is present in ortho, let's take ortho position. Okay. So in this position, okay. So this is the ortho position, and in the para position. Here of this case, if here present ortho or in the para, that reactivity of halogen for nucleophilic substitution reaction will increase. They are saying. So why this is increasing is first reason what they say is because of minus M effect. So because of minus M effect. Okay, so minus M effect yavaga namge arise agutte andre when we have electron withdrawing group in the ortho and para position. So due to resonance there, electron withdrawing group which is present in the ortho and para position is going to decrease electron density here in this position. Okay, so ಇಲ್ಲಿ electron density na decrease ಮಾಡಿ ಈ ಜಾಗಕ್ಕೆ ಅವೇನ್ ಮಾಡುತ್ತೆ ಪಾಸಿಟಿವ್ ಚಾರ್ಜ್ ನ ಅಥವಾ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ. So the carbon which contains halogens, they are introducing, they are under you, this NO2 group is introducing partial positive charge. So how that happens? You can see the next resonating structure of this. So this bond what we have here, that will shift here and this will shift here. Okay, so as a result what you are going to get, so here it gets a positive charge. So because of resonance, okay, so ನಾನು ಹೇಳಿದ್ದೆ ನಿಮಗೆ ಫ್ರೈಡೇ ಕ್ಲಾಸಲ್ಲಿ ಮೈನಸ್ ಎಂ ಎಫೆಕ್ಟ್ ಅಂದ್ರೆ ಏನಾಗುತ್ತೆ, ಎಲೆಕ್ಟ್ರಾನು ಬೆಂಜಿನ್ ಒಳಗಡೆಗೆ ಎಳ್ಕೊಳ್ಳುತ್ತೆ ಅಂತ. ಓಕೆ, ಸೊ ಇಲ್ಲಿ ಎಲೆಕ್ಟ್ರಾನ್ ಒಳಗಡೆ ಎಳ್ಕೊತಾ ಇದ್ದಾವೆ ಅನ್ನೋದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಇವು ಎಲೆಕ್ಟ್ರಾನ್ ಒಳಗಡೆ ಎಳ್ಕೊಂಡಿರುತ್ತೆ ವಿತ್ಡ್ರಾಯಿಂಗ್. ಸೊ ಅವಾಗ ಏನ್ ಮಾಡ್ತಿದೆ, ಇಲ್ಲಿ ಆ ಬೆಂಜಿನ್ ರಿಂಗ್ ಡಬಲ್ ಬಾಂಡ್ 5 ಎಲೆಕ್ಟ್ರಾನ್ಸ್ ಏನಿದೆ ಅದರಿಂದ ಎಲೆಕ್ಟ್ರಾನ್ಸ್ ಎಳ್ಕೊಂತಾ ಇದ್ದಾರೆ. ಸೊ ಅದರಿಂದ ಎಲೆಕ್ಟ್ರಾನ್ ಹೋಯ್ತು ಅಂದ್ರೆ ಆ ಕಾರ್ಬನ್ ಏನಿತ್ತು at this position what the carbon we had, on that particular carbon there is a partial positive charge ಬರುತ್ತೆ ಆ ಜಾಗಕ್ಕೆ. ಸೊ ಅಲ್ಲಿಗೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬಂದ ಮೇಲೆ ಸೊ ನೆಕ್ಸ್ಟ್ ಆ ಜಾಗಕ್ಕೆ ಏನ್ ಅಟ್ಯಾಕ್ ಆಗ್ಬೋದು ನಮ್ಗೆ, OH ಏನಿದೆ ನ್ಯೂಕ್ಲಿಯೋಫೈಲ್, ಆ ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಆಗ್ಬೋದು. ಈ ಪೊಸಿಷನ್ ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ಓಕೆ, ಸೊ ಆಗ ಇಲ್ಲಿಂದ ನಮಗೆ ಪಾಸಿಟಿವ್ ಚಾರ್ಜ್ ಫಾರ್ಮೇಶನ್ ಆದಾಗ ಈ OH ಏನಿದೆ ಪಾಸಿಟಿವ್ ಸೆಂಟರ್ಗೆ ಬಂದು ಅಟ್ಯಾಕ್ ಮಾಡುತ್ತೆ. ಅಗೇನ್ ರೆಸೊನೆನ್ಸ್ ಆಗುತ್ತೆ. ರೆಸೊನೆನ್ಸ್ ಆಗಿ ನಮ್ಗೆ ಏನಾಗುತ್ತೆ, ಯು ಕ್ಯಾನ್ ಅಬ್ಸರ್ವ್ ಕ್ಲೋರಿನ್ ಇಸ್ ಲೀವಿಂಗ್ ಇಟ್ಸ್ ಪೊಸಿಷನ್. ಸೊ ಕ್ಲೋರಿನ್ ಅದ್ರ ಪೊಸಿಷನ್ ಬಿಟ್ಟು ಹೋಗುತ್ತೆ. ಬಿಟ್ಟು ಹೋದ್ಮೇಲೆ ಆ OH ಕೂತ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಪಾಸಿಬಲ್ ಆಗುತ್ತೆ. ಸೊ ಇದು ಒಂದು ರೀಸನ್ ಆದ್ರೆ, ಇನ್ನೊಂದು ರೀಸನ್ ಏನಾಗುತ್ತೆ ಅಂತ ಹೇಳಿದ್ವಿ ನಾವು, ನೆಗೆಟಿವ್ ಚಾರ್ಜ್ ಏನ್ ಫಾರ್ಮೇಶನ್ ಆಗುತ್ತೆ ಅದು NO2 ಗ್ರೂಪ್ಗೆ ಎಕ್ಸ್ಟೆಂಡ್ ಮಾಡಬಹುದು ಅಂತ. ಸೊ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ.
ಸೊ ಈಗ ಈ ಪಾಸಿಟಿವ್ ಜಾಗಕ್ಕೆ ನಮಗೆ OH ಬಂದು ಅಟ್ಯಾಕ್ ಆಗಿದೆ. ಸೊ OH has attacked to this position. ಸೊ ಇಲ್ಲಿ ಈ ಕಾರ್ಬನ್, ನಾಟ್ ಟು ದಿಸ್ ಕಾರ್ಬನ್, ಈ ಕಾರ್ಬನ್ ಅಲ್ಲಿ ನಾನು ಈಗ ಸಿಂಗಲ್ ಬಾಂಡ್ ಮಾತ್ರ ಹಾಕಿದ್ದೀನಿ. ಆಕ್ಚುಲಿ ಡಬಲ್ ಬಾಂಡ್ ಇದ್ರೆ ನೆಗೆಟಿವ್ ಬರ್ತಾ ಇರಲಿಲ್ಲ, ಸಿಂಗಲ್ ಬಾಂಡ್ ಮಾತ್ರ ಹಾಕಿದ್ದೀನಿ. ಸೊ ಅದರಿಂದ ಈ ನೆಗೆಟಿವ್ ಚಾರ್ಜ್ ಏನಿದೆ ಇದು ಒಳಗಡೆ ಎಕ್ಸ್ಟೆಂಡ್ ಆಗುತ್ತೆ. ಅಂದ್ರೆ ಆ ನೆಗೆಟಿವ್ ಚಾರ್ಜ್ ಅಗೇನ್ ಏನಾಗ್ತಿದೆ, ಇನ್ನೂ ಸ್ಟೇಬಲೈಸ್ ಮಾಡ್ತಾ ಇದೆ ಅಂತ. ಓಕೆ, ಆ ಬೆಂಜಿನ್ ರಿಂಗ್ ನ ಈ ನೆಗೆಟಿವ್ ಚಾರ್ಜ್ ನ ಇನ್ನೂ ರೆಸೊನೆನ್ಸ್, ಈ ನೆಗೆಟಿವ್ ಚಾರ್ಜ್ ಅಗೇನ್ ಅಂಡರ್ಗೋಯಿಂಗ್ ರೆಸೊನೆನ್ಸ್. ಸೊ ಅದರಿಂದ ಏನಾಗ್ತಿದೆ, ಇದು ಇನ್ನೂ ಸ್ಟೇಬಲ್ ಆಗ್ತಾ ಇದೆ ಅಂತ. ಓಕೆ, ಸೊ the negative charge it can be extended to the NO2 group. ಕಾರ್ಬನ್ ಆಟಮ್ ಗೆ ನಮಗೆ OH ನ ಅಟ್ಯಾಕ್ ಮಾಡಿದ್ಮೇಲೆ ಆ ಕಾರ್ಬನ್ ವಿಚ್ ಇಸ್ ಅಟ್ಯಾಚ್ ಟು NO2 ಏನಿರ್ತದೆ ಅದರಲ್ಲಿ ನೆಗೆಟಿವ್ ಚಾರ್ಜ್ ಏನಿರುತ್ತೆ, ಆ ನೆಗೆಟಿವ್ ಚಾರ್ಜ್ ನ ವಿ ಕ್ಯಾನ್ ಎಕ್ಸ್ಟೆಂಡ್ ಟು ದ NO2 ಗ್ರೂಪ್. ಸೊ NO2 ಗ್ರೂಪ್ ಗೆ ಎಕ್ಸ್ಟೆಂಡ್ ಮಾಡೋದ್ರಿಂದ ದಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಸ್ಟೆಬಿಲಿಟಿ ಆಫ್ ದ ಅಯಾನ್. ಸೊ ಅದು ಸ್ಟೆಬಿಲಿಟಿನ ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ ಅಂತ. ಸೊ ಇದು ನಮಗೆ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ಪಾಸಿಬಲ್, ಬಟ್ ನಾಟ್ ಇನ್ ದ ಕೇಸ್ ಆಫ್ ಮೆಟಾ. ಓಕೆ, ಸೊ ಮೆಟಾ ಪೊಸಿಷನ್ ಅಲ್ಲೇ ನಾವು ಫಾರ್ ಎಕ್ಸಾಂಪಲ್ ಯಾರದು ಕ್ಲಿಯರ್ ಮಾಡಿ ಅದನ್ನ. So take NO2 in the meta position. So meta position ತಗೊಂಡಾಗ ಸೊ ಇಲ್ಲಿ so here the positive charge will be introduced to this position. ಇಲ್ಲಿ positive charge ಬರುತ್ತೆ. So at this position you will get positive charge. Okay, so ಅವಾಗ OH ಇಲ್ಲಿ ಬಂದು ಅಟ್ಯಾಕ್ ಆಗುತ್ತೆ, ಈ ಕ್ಲೋರಿನ್ ಜಾಗ ಬಿಡೋದಿಲ್ಲ, ಸೊ ಅವಾಗ ಸಬ್ಸ್ಟಿಟ್ಯೂಷನ್ ಆಗೋದಿಲ್ಲ ಅಲ್ಲಿ. ಓಕೆ, ಸೊ ಅದರಿಂದ ಮೆಟಾ ಪೊಸಿಷನ್ ನಮಗೆ ಫೇವರ್ ಮಾಡಲ್ಲ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ. ಆರ್ಥೋ ಮತ್ತೆ ಪ್ಯಾರಾ ಜಾಸ್ತಿ ಫೇವರ್ ಮಾಡುತ್ತೆ. ಕ್ಲಿಯರ್ ಆಗಿದೆಯಾ ಎಲ್ರಿಗೂ? Yes, sir. Yes, sir. Yes, sir. Yes, sir. So next about activating group. So activating group ನಾನು ಏನು ಹೇಳ್ತಿದ್ದೆ ಅಂದ್ರೆ ಲಾಸ್ಟ್ ಕ್ಲಾಸ್ ಫ್ರೈಡೇ ನಾನು ಹೇಳಿದೆ. ಸೊ ನಿಮಗೆ ಬರೀ ಬೆನ್ಸಿನ್ ಇದ್ರೆ ಅಲ್ಲಿ ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್ಸ್ ಬರೋದಿಲ್ಲ, ಬಟ್ ಯಾವ್ದಾದ್ರು ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ರೆ ಅವಾಗ ಮಾತ್ರ ನಮ್ಗೆ ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಇಲ್ಲಿ ನಾನು ಯಾವ್ದಾದ್ರು ಸಬ್ಸ್ಟಿಟ್ಯೂಯೆಂಟ್ಸ್ ನ ತಗೊಂಡಾಗ ಬೆನ್ಸಿನ್ಗೆ, ಸೊ ಆ ಸಬ್ಸ್ಟಿಟ್ಯೂಯೆಂಟ್ ನಾನು ತಗೊಂಡಿರೋದು ಅದು ಆಕ್ಟಿವೇಟಿಂಗ್ ಇರ್ತದ ಅಥವಾ ಡಿಆಕ್ಟಿವೇಟಿಂಗ್ ಇರುತ್ತಾ ಅನ್ನೋದು ನಮ್ಗೆ ಇಂಪಾರ್ಟೆಂಟ್. ಸೊ ಈಗ
ಈ ಆಕ್ಟಿವೇಟಿಂಗ್ ಗ್ರೂಪ್ಸ್ ಕೆಲಸ ಏನಂದ್ರೆ, these are the groups which will increase or which increases the electron density, which will increase the electron density in benzene ring. So these are the groups. And activating groups are ಏನು? Activating groups are going to increase the electron density in benzene ring. So ನಮ್ಗೆ ಗೊತ್ತು electrophile ಏನಿದೆ, ಡಿಫಿಷಿಯಂಟ್, ಎಲೆಕ್ಟ್ರಾನ್ ಇರಲ್ಲ. ಸೊ ಅವು ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ. ಸೊ ಇಲ್ಲಿ ನಾವು ಆಕ್ಟಿವೇಟ್ ಯೂಸ್ ಮಾಡ್ತೀವೋ ಡಿಆಕ್ಟಿವೇಟ್ ಯೂಸ್ ಮಾಡ್ತಿರೋ, ನೀವು ಯಾವ್ದಾರು ಯೂಸ್ ಮಾಡ್ತೀರೋ, ಬಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಮ್ಗೆ ಆಗುತ್ತೆ. ಯಾಕೆಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿ ನ್ಯೂಕ್ಲಿಯೋಫೈಲ್ ಬರಕ್ಕಾಗಲ್ಲ, ಎಲೆಕ್ಟ್ರೋಫೈಲೇ ಬರಕ್ಕಾಗಲ್ಲ. ಸೊ ಅವಾಗ ಏನಾಗುತ್ತೆ, ಎಲೆಕ್ಟ್ರೋಫೈಲ್ ಬಂದು ಅಟ್ಯಾಕ್ ಮಾಡಿದಾಗ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಸೊ ಇದನ್ನು ನಾನು ಹೇಳಿದೆ, ಬೆಂಜಿನ್ ಸಬ್ಸ್ಟೆನ್ಸ್ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ ನಮಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಈಗ ಆಕ್ಟಿವೇಟಿಂಗ್ ಗ್ರೂಪ್ಸ್ ಏನ್ ಪ್ರೆಸೆಂಟ್ ಆಗಿರುತ್ತೆ, ದೇ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಬೆಂಜಿನ್. ಸೊ ಎಲೆಕ್ಟ್ರಾನ್ ಡೆನ್ಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಸೊ ಅದಕ್ಕೆ ನಾವು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ವಿ, OH, NH2 and OCH3 and also CH2 minus. ಸೊ ಇದೆಲ್ಲ ಏನಿದೆ ಎಲೆಕ್ಟ್ರಾನ್ ಡೆನ್ಸಿಟಿನ ಇನ್ಕ್ರೀಸ್ ಮಾಡುವಂಥದ್ದು. ಅಂದ್ರೆ ದೀಸ್ ಆರ್ ಆಕ್ಟಿವೇಟಿಂಗ್ ಗ್ರೂಪ್ಸ್. ಇವೇನಿದೆ ಇವೆಲ್ಲ ಆಕ್ಟಿವೇಟಿಂಗ್ ಗ್ರೂಪ್ಸ್. ಇದೇನಾದ್ರೂ ಬೆಂಜಿನ್ ರಿಂಗ್ ಅಲ್ಲಿ ಇತ್ತು ಅಂದ ತಕ್ಷಣ ನಾವೇನ್ ಮಾಡ್ಬೋದು, ಇದು ಆಕ್ಟಿವೇಟಿಂಗ್ ಗ್ರೂಪ್ಸ್, ಇದು ರಿಂಗ್ ನ ಆಕ್ಟಿವೇಟ್ ಮಾಡುತ್ತೆ, ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿಗಳನ್ನ ಇನ್ಕ್ರೀಸ್ ಮಾಡುತ್ತೆ. ಹಾಗಾದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿನ ಎಲ್ಲಿ ಇನ್ಕ್ರೀಸ್ ಮಾಡುತ್ತೆ ಇವು? ದೇ ಆರ್ ಆಲ್ವೇಸ್ ಗೋಯಿಂಗ್ ಟು ಇನ್ಕ್ರೀಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ ದ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್. ಅಂದ್ರೆ ಆಕ್ಟಿವೇಟಿಂಗ್ ಗ್ರೂಪ್ಸ್ ಯಾವ್ದಾದ್ರು ಇದ್ದಾಗ ನಮಗೆ ರಿಸಲ್ಟಿಂಗ್ ಪ್ರಾಡಕ್ಟ್ ಆಲ್ವೇಸ್ ಗೋಯಿಂಗ್ ಟು ಬಿ ಆರ್ಥೋ ಪ್ಯಾರಾ ಪ್ರಾಡಕ್ಟ್ಸ್. ಓಕೆ, ಸೊ ನಮಗೆ ಬೆಂಜಿನ್ ರಿಂಗ್ಗೆ ಈ ಏನ್ ಎಲೆಕ್ಟ್ರಾನ್ ಆಕ್ಟಿವೇಟಿಂಗ್ ಗ್ರೂಪ್ಸ್ ಏನಿದಾವೆ ಅವಿದ್ದಾಗ ಎಲೆಕ್ಟ್ರಾನ್ ಡೆನ್ಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿನ ಇನ್ಕ್ರೀಸ್ ಮಾಡಿದಾಗ ನಮಗ್ ಬರುವಂತ ಪ್ರಾಡಕ್ಟ್ಸ್ ಆರ್ಥೋ ಆಸ್ ಪ್ಯಾರಾ. And these will increase. So these activating group will increase the electrophilic substitution reaction in benzene. So benzene ಅಲ್ಲಿ electrophilic substitution ಜಾಸ್ತಿ ಆಗೋಂಗೆ, ಫಾಸ್ಟ್ ಆಗಿ ಆಗೋಂಗೆ ಇದು ಆಕ್ಟಿವೇಟಿಂಗ್ ಗ್ರೂಪ್ಸ್ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನಮ್ಗೆ ಪ್ಲಸ್ ಎಂ, ಅದಾದ್ಮೇಲೆ ಹೈಪರ್ ಕಾಂಜುಗೇಷನ್, and then we have plus I effect. So ಇದು ಟ್ರೆಂಡ್ ಇರುತ್ತೆ. ಸೊ ಆಕ್ಟಿವೇಟಿಂಗ್ ಗ್ರೂಪ್ಸ್ ಇದ್ದಾಗ ಪ್ಲಸ್ ಎಂ ಎಫೆಕ್ಟ್ ಆಗುತ್ತೆ, ಹೈಪರ್ ಕಾಂಜುಗೇಷನ್ ಪ್ಲಸ್ ಐ ಇರುತ್ತೆ. ಪ್ಲಸ್ ಎಂ ಎಫೆಕ್ಟ್ ಜಾಸ್ತಿ ಗ್ರೇಟರ್. ಸೊ ಪ್ಲಸ್ ಎಂ ಎಫೆಕ್ಟ್ ಆಗ್ತಿದೆ ಅಂದ್ರೆ ಸ್ಟೆಬಿಲಿಟಿ ಅದಕ್ಕೆ ಜಾಸ್ತಿ. ಸೊ ಪ್ಲಸ್ ಎಂ ಪ್ರಿಫರೆನ್ಸ್ ಕೊಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಹೈಪರ್ ಕಾಂಜುಗೇಷನ್, ಅದಾದ್ಮೇಲೆ ಪ್ಲಸ್ ಐ ಎಫೆಕ್ಟ್. ಓಕೆ, ಸೊ ಇಲ್ಲಿ ನಾವು ಬರೀ ಇದೆ 4 ಎಕ್ಸಾಂಪಲ್ ನೋಡ್ಬಿಟ್ಟು ವಿ ಕ್ಯಾನ್ ನಾಟ್ ಪ್ರೆಡಿಕ್ಟ್ ಅಲ್ವಾ ಆಕ್ಟಿವೇಟಿಂಗ್ ಯಾವ್ದು ಡಿಆಕ್ಟಿವೇಟಿಂಗ್. ಯಾಕಂದ್ರೆ ದೇರ್ ಆರ್ ಎನ್ ನಂಬರ್ ಆಫ್ ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಇದಾವೆ. ಬಟ್ ನಾವು ಒಂದು ಐಡಿಯಾ ಇಟ್ಕೋಬಹುದು, ಹೆಂಗೆ ಆಕ್ಟಿವೇಟಿಂಗ್ ಇದಾವೆ, ಹೆಂಗ್ ಡಿಆಕ್ಟಿವೇಟಿಂಗ್ ಇದೆ ಅಂದ್ರೆ, ನೋಡಿ ಬೆನ್ಸಿನ್ ರಿಂಗ್ಗೆ ಯಾವ್ದಾದ್ರು ಆಟಮ್, ಲೆಟ್ಸ್ ಟೇಕ್ ಇನ್
ಓಕೆ ಇನ್ನೆಷ್ಟು ತಗೊಂತೀನಿ. ಇದು ಏನು ಆಕ್ಟಿವೇಟಿಂಗ್ ಅಂತ ನೋಡಿದ ತಕ್ಷಣ ನಾನು ಹೇಳ್ಬಿಡ್ಬೋದು. ಹೇಗೆ ಹೇಳ್ತೀನಿ ಆಕ್ಟಿವೇಟಿಂಗ್ ಅಂತ? ಈ N ಮತ್ತೆ H ಮಧ್ಯೆ ಎಲೆಕ್ಟ್ರೋನೆಗೆಟಿವಿಟಿ ನೋಡಿ. N ಮತ್ತೆ H ಅಲ್ಲಿ ಯಾವ್ದು ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ನಮ್ಗೆ? Which is more electronegative? Nitrogen and hydrogen. N. ನೈಟ್ರೋಜನ್ ಅಲ್ವಾ? ಸೊ ಆಗ ನಿಮಗೆ ನೋಡಿ ಬೆನ್ಸಿನ್ ರಿಂಗ್ಗೆ ಡೈರೆಕ್ಟ್ ಆಗಿ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುವಂತಹ ಆಟಮ್ ಅಟ್ಯಾಚ್ ಆಗಿರುತ್ತದೆ. ಇವೆರಡು ಕಂಪೇರ್ ಮಾಡಿದಾಗ ಇದು ನೈಟ್ರೋಜನ್ ಬೆನ್ಸಿನ್ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿದೆ. ಸೊ NH ಕಂಪೇರ್ ಮಾಡಿದಾಗ N ಜಾಸ್ತಿ ಎಲೆಕ್ಟ್ರೋನೆಗೆಟಿವ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಆಕ್ಟಿವೇಟಿಂಗ್ ಗ್ರೂಪ್ ಆಗುತ್ತೆ. H ಗಿಂತ N ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಅದು ಡೈರೆಕ್ಟ್ ಆಗಿ ಬೆನ್ಸಿನ್ಗೆ ಅಟ್ಯಾಚ್ ಆಗಿದೆ. ಆವಾಗ ಅದೇನಾಗಿ ಆಕ್ಟ್ ಮಾಡುತ್ತೆ? ಆಕ್ಟಿವೇಟಿಂಗ್ ಗ್ರೂಪ್ ಆಗಿ ಆಕ್ಟ್ ಮಾಡುತ್ತೆ. ನೀವು ಯಾವುದೇ ಕೇಸಲ್ಲಿ ಬೇಕಾದ್ರೆ ಎಕ್ಸಾಂಪಲ್ಸ್ ನೋಡ್ಬೋದು. ಓಕೆ, ಸೊ ಅದು ನೀವೊಂದು ನೆನ್ಪಿಟ್ಕೊಳ್ಳಕ್ಕೆ ನಿಮ್ಗೆ ಈಸಿ ಆಗಿರ್ಲಿ ಅಂತ ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಅದು ಪ್ರೆಸೆಂಟ್ ಆಗಿತ್ತು ಅಂದ್ರೆ ನಿಮ್ಗೆ ಬರುವಂತ ಪ್ರಾಡಕ್ಟ್ಸ್ ಏನಾಗಿರ್ಬೇಕು? Ortho para substituted. Yes, you should get ortho and para products only when you have activating groups. Clear ಆಗಿದೆ ಎಷ್ಟು? Yes, sir. Yes, sir. Yes, sir. So next talking about deactivating. ಈಗ ಅಲ್ಲಿದು ಇನ್ವರ್ಸ್ ಮಾಡ್ಬಿಟ್ಟು ನಿಮ್ಗೆ ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ ಇನ್ವರ್ಸ್ ಮಾಡ್ತೀವಿ. ಇನ್ವರ್ಸ್ ಅಲ್ಲಿ ಏನ್ ಮಾಡ್ತೀವಿ? ಫಸ್ಟ್ these are the groups which decreases electron density of ring. Okay, so ಇಲ್ಲಿ ನಮಗೆ -m ಎಫೆಕ್ಟ್ ಆಗುತ್ತೆ ಮತ್ತೆ -i ಎಫೆಕ್ಟ್ ಆಗುತ್ತೆ ಈ ಕೇಸಲ್ಲಿ. ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ CH2 ಪ್ಲಸ್ NO2 C triple bond N C double bond OH CCl3 CF3 history. ಓಕೆ, ಸೊ ಎಲ್ಲ ಏನಾಗಿ ಆಕ್ಟ್ ಮಾಡುತ್ತೆ? ನಮಗೆ ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಎಲ್ಲ ಗ್ರೂಪ್ಸ್ which are going to decrease the electron density of ring, they are going to act as deactivating groups. Okay, so ಇಲ್ಲಿ ನಾವು ನೋಡೋದಾದ್ರೆ ಸೊ ಇಲ್ಲಿ ಯಾವುದಾದ್ರೂ ಬೆನ್ಸಿನ್ಗೆ ಅಟ್ಯಾಚ್ ಆಗಿದ್ದರೆ ಆ ಆಟಮ್ದು ಜಾಯಿನ್ ಆಗಿರುವಂತದ್ದು ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಆಗಿರ್ತದೆ. ಅದರಲ್ಲಿ ಲೆಸ್ ಇತ್ತು, ಈ ಕಡೆ ಇರುವಂತದ್ದು ಡೈರೆಕ್ಟ್ ಅಟ್ಯಾಚ್ ಆಗಿರುವಂತದ್ದು ಮೋರ್ ಇತ್ತು. ಯಾವ್ದ್ರಲ್ಲಿ? ಆಕ್ಟಿವೇಟಿಂಗ್ ಅಲ್ಲಿ. ಡಿಆಕ್ಟಿವೇಟಿಂಗ್ ಅಲ್ಲಿ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುವಂತ ಆಟಮ್ ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ ಕಂಪೇರ್ ಟು ಆಕ್ಸಿಜನ್ ಅಥವಾ ಕಂಪೇರ್ ಟು ಅದರ್ ಆಟಮ್ಸ್. ಓಕೆ, ಸೊ ಅವಾಗ ಏನಾಗುತ್ತೆ? ನಮ್ಗೆ ಡಿಆಕ್ಟಿವೇಶನ್ ಆಗುತ್ತೆ, ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿನ ಕಮ್ಮಿ ಮಾಡುತ್ತೆ. ಬಟ್ ಅಗೇನ್ ಇಲ್ಲಿ ನಾವು ನೆನ್ಪಿಟ್ಕೊಬೇಕೇನೋ, ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲಿ ಕಮ್ಮಿ ಆಗುತ್ತೆ ಅಂದ್ರೆ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ ಅಲ್ಲಿ ಕಮ್ಮಿ ಆಗುತ್ತೆ. ಓಕೆ, ಸೊ ಅಲ್ಲಿ ಕಮ್ಮಿ ಆಗುತ್ತೆ. ನಮ್ಗೆ ಇದರಿಂದ ಬರುವಂತ ಪ್ರಾಡಕ್ಟ್ ಏನಿರುತ್ತೆ ಅವಾಗ
meta directed or meta substituted products you are going to get. ಅರ್ಥ ಆಗಿದೆಯಾ? ಆಕ್ಟಿವೇಟಿಂಗ್ ಡಿಆಕ್ಟಿವೇಟಿಂಗ್. ಇದರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ ನೋಡಿ, ಚೆಕ್ ಮಾಡಿ. ಸರ್ NO2 ಆರ್ಥೋ ಪ್ಯಾರಾ ಡೈರೆಕ್ಷನ್ ಅಲ್ಲಿ ಇದ್ರೆ ಅದು ಬೆನ್ಸಿನ್ ರಿಂಗ್ದು ಅಂದ್ರೆ ಹ್ಯಾಲೋರಿನ್ಸ್ದು ರಿಯಾಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿದ್ರಲ್ಲ. ಹೌದು, ನಾನು ಹೇಳಿದ್ದೇನು, ಈ NO2 ಗ್ರೂಪ್ ನ ನಾನು ಆರ್ಥೋ ಅಥವಾ ಪ್ಯಾರಾ ಪೊಸಿಷನ್ ಇಟ್ರೆ ಏನ್ ಮಾಡುತ್ತೆ ಅದು ಎಲೆಕ್ಟ್ರಾನ್ ಡೆನ್ಸಿಟಿನ ಹೇಳಿ? NO2 ಗ್ರೂಪ್ ನ ನಾನು ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಇಟ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗುತ್ತೆ ಅಂತ ನಾನು ಕೇಳ್ತಾ ಇರೋದು. ಡಿಕ್ರೀಸ್ ಆಗ್ಲೇಬೇಕಲ್ವಾ? ಇಲ್ಲ ನಾನು ಬರ್ದಿರೋದು ಅದೇ ತಾನೆ, ಡಿಕ್ರೀಸಸ್ ಆಗುತ್ತೆ ಅಂತ. Are you getting what I am saying? Yes, sir. Yes, sir. ಈಗ ಕೇಳದವ್ರಿಗೆ ಹೇಳ್ತಾ ಇರೋದು ನಾನು. ಓಕೆ, ಸೊ ಇಲ್ಲಿ NO2 ಗ್ರೂಪ್ ನ ನಾನು ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಯೂಸ್ ಮಾಡಿದ್ರೆ ಅದು ಎಲೆಕ್ಟ್ರಾನ್ ಡೆನ್ಸಿಟಿನ ಡಿಕ್ರೀಸ್ ಮಾಡುತ್ತೆ. ಓಕೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಡಿಕ್ರೀಸ್ ಮಾಡಿ ಅಲ್ಲಿ ಪಾಸಿಟಿವ್ ಚಾರ್ಜ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನಾವೇನ್ ಮಾಡಿದ್ವಿ ನೋಡಿ, see if I have like this. ಸೊ ಇದು Cl ಇದೆ, ಇಲ್ಲಿ NO2 ತಗೊಂಡಿದ್ವಿ. ಈ NO2 ಏನ್ ಮಾಡ್ತಿದೆ, ಇಲ್ಲಿರೋ ಎಲೆಕ್ಟ್ರಾನ್ ಡೆನ್ಸಿಟಿ, ಈ ಕಾರ್ಬನ್ ಆಟಮ್ ಅಲ್ಲಿರೋ ಎಲೆಕ್ಟ್ರಾನ್ ಡೆನ್ಸಿಟಿನ ಏನ್ ಮಾಡ್ತು, ಡಿಕ್ರೀಸ್ ಮಾಡ್ತು. ಡಿಕ್ರೀಸ್ ಮಾಡೋದ್ರ ಜೊತೆಗೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಿದೆ. ಹೇಗ್ ಡಿಕ್ರೀಸ್ ಮಾಡ್ತಂದ್ರೆ ಇಲ್ಲಿರೋ ಎಲೆಕ್ಟ್ರಾನ್ ಎಳ್ಕೊಂತ ಇದೆ, ಅದು ದೀಸ್ ಆರ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್. ಇಲ್ಲಿರೋ ಎಲೆಕ್ಟ್ರಾನ್ ಎಳ್ಕೊಂತ ಇದೆ. ಸೊ ಎಳ್ಕೊಂತ ಇದೆ ಅಂದಾಗ ಏನ್ ಮಾಡ್ತಿದೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಕಮ್ಮಿ ಮಾಡ್ತಿದೆ. ನೋಡಿ, 5 ಎಲೆಕ್ಟ್ರಾನ್ಸ್ ಇತ್ತು, ಇಲ್ಲಿ ಎಲೆಕ್ಟ್ರಾನ್ ಇದ್ದಿದ್ದು ಎರಡು ಎಲೆಕ್ಟ್ರಾನ್ ಏನ್ ಮಾಡಿದೆ, ಎಳ್ಕೊಂಡ್ಬಿಟ್ಟಿದೆ. ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಮ್ಮಿ ಆಗ್ತಿದೆ, ಅಂದ್ರೆ ಡೆನ್ಸಿಟಿ ಕಮ್ಮಿ ಆಗ್ತಿದೆ. ಮಾಸ್ ಕಮ್ಮಿ ಆಯ್ತು, ಡೆನ್ಸಿಟಿನೂ ಕಮ್ಮಿ ಆಯ್ತು. ಸೊ ಆಸ್ ಅ ರಿಸಲ್ಟ್ ಏನಾಯ್ತು, ಇಲ್ಲಿ ಎಲೆಕ್ಟ್ರಾನ್ ಕಮ್ಮಿ ಆದಾಗ ಈ ಕಾರ್ಬನ್ ಅಲ್ಲಿ ಪಾಸಿಟಿವ್ ಚಾರ್ಜ್. ಕ್ಲಿಯರ್ ಆಗ್ತಿದ್ಯಾ? ಆಗ ಈ ಪಾಸಿಟಿವ್ ಜಾಗಕ್ಕೆ ನೀವು OH ನ ಅಟ್ಯಾಕ್ ಮಾಡಬಹುದು. ಪುನಃ ಅಲ್ಲಿ ರೆಸೊನೆನ್ಸ್ ಆಗುತ್ತೆ, ಅವಾಗ Cl ಆಚೆಗೆ ಹೋಗುತ್ತೆ. ಕ್ಲಿಯರ್? Yes, sir. ಜೊತೆಗೆ ಇಲ್ಲಿ ನಾನು ಇನ್ನೊಂದು ಏನ್ ಹೇಳಿದೆ ಅಂದ್ರೆ, ನಮ್ಗೆ ಹ್ಯಾಲೋಜನ್ಗೆ ಎಕ್ಸೆಪ್ಷನ್ಸ್ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಇಲ್ಲೂ ಕೂಡ ಅಗೇನ್ ಆಕ್ಟಿವೇಟಿಂಗ್ ಡಿಆಕ್ಟಿವೇಟಿಂಗ್ ಅಲ್ಲಿ ಹ್ಯಾಲೋಜನ್ಸ್ ಗೆ ಎಕ್ಸೆಪ್ಷನ್ ಇದ್ದೇ ಇದೆ. ಸೊ ಏನಾಗುತ್ತೆ ಅಂದ್ರೆ, ಹ್ಯಾಲೋಜನ್ಸ್ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅವೇನ್ ಮಾಡುತ್ತೆ, ಅವು ಆಕ್ಚುಲಿ ಡಿಆಕ್ಟಿವೇಟಿಂಗ್, ಅವು ದೇ ಆರ್ ಹ್ಯಾಲೋಜನ್ಸ್ ಆರ್ ವೀಕ್ಲಿ ಡಿಆಕ್ಟಿವೇಟಿಂಗ್. ಸೊ ಅವು ಏನ್ ಮಾಡುತ್ತೆ, ಡೊನೇಟ್ ಮಾಡಕ್ ಟ್ರೈ ಮಾಡುತ್ತೆ ಎಲೆಕ್ಟ್ರಾನ್. ಸೊ ಇದೇನ್ ಮಾಡುತ್ತೆ, ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಿದೆ. ಅಂದ್ರೆ ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ಬೆಂಜಿನ್ ರಿಂಗ್ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಮಾಡ್ತಿದೆ. ಆಕ್ಚುಲಿ ಮಾಡಬಾರ್ದು ಇದು, ಅಂದ್ರೆ ಇಲ್ಲಿ +m ಎಫೆಕ್ಟ್ ಆಗ್ತಿದೆ. ಓಕೆ, ಜೊತೆಗೆ Cl ಎಲೆಕ್ಟ್ರಾನ್ ನೆಗೆಟಿವಿಟಿ ಕೂಡ ಜಾಸ್ತಿ ಇದೆ Cl. ಸೊ ಅದೇನ್ ಮಾಡುತ್ತೆ, ಇಲ್ಲಿಂದ ಎಲೆಕ್ಟ್ರಾನ್ ಫುಲ್ ಮಾಡ್ಬೇಕು ಬೆಂಜಿನ್ ಇಂದ. ಅಂದ್ರೆ ಅಲ್ಲಿ ಇಟ್ ಆಲ್ಸೋ ಶೋಸ್ -I ಎಫೆಕ್ಟ್. ಸೊ ಎರಡು ತೋರಿಸುತ್ತೆ, +m ಎಫೆಕ್ಟ್ -I ಎಫೆಕ್ಟ್ ಎರಡೂನು ತೋರಿಸುತ್ತೆ. ಸೊ ನಾವ್ ಇಲ್ಲಿ ನೋಡಿರೋ ಪ್ರಕಾರ +m ಎಫೆಕ್ಟ್ ಅಥವಾ ಮೀಸೋಮೆರಿಕ್ ಎಫೆಕ್ಟ್ ಜಾಸ್ತಿ ಇರಬೇಕು. ಇದೊಂದು ಕೇಸ್ ನಾನು ಏನ್ ಹೇಳಿದ್ದೆ, +m ಎಫೆಕ್ಟ್ ಗಿಂತ -I ಡಾಮಿನೇಟ್ ಮಾಡುತ್ತೆ ಅಂತ. ಅದೊಂದು ಎಕ್ಸೆಪ್ಷನ್ ಹೇಳಿದ್ದೆ ನಾನು. ಓಕೆ,
ಸೊ ಆದ್ರಿಂದ ಎರಡರ ಮಧ್ಯೆ ಫೈಟ್ ಇರುತ್ತೆ. ಪ್ಲಸ್ ಎಂ ಮತ್ತೆ ಮೈನಸ್ ಐ ಎಫೆಕ್ಟ್ ಮಧ್ಯ ಪ್ಲಸ್ ಇರುತ್ತೆ ವೆನ್ ವಿ ಹ್ಯಾವ್ ಹ್ಯಾಲೋಜನ್ಸ್ ಇನ್ ದ ಬೆಂಜಿನ್ ರಿಂಗ್. ಸೊ ಅವೆರಡು ಫೈಟ್ ಅಲ್ಲಿ ನಮ್ಗೆ ವಿ ಗೋ ವಿತ್ ದ ಮೈನಸ್ ಐ ಎಫೆಕ್ಟ್. ಅಂದ್ರೆ ಮೈನಸ್ ಐ ಎಫೆಕ್ಟ್ ಡಾಮಿನೇಟ್ ಆಗುತ್ತೆ. ಸೊ ಡಾಮಿನೇಟ್ ಆಗೋದ್ರಿಂದ ಇದು ವೀಕ್ಲಿ ಡಿಆಕ್ಟಿವೇಟಿಂಗ್ ಅಂತ ಕರಿತೀವಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನಿಲ್ಲಿ ವೀಕ್ಲಿ ಡಿಆಕ್ಟಿವೇಟಿಂಗ್ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಆಕ್ಚುಲ್ ಆಗಿ ಏನಾಗ್ಬೇಕಿತ್ತು, ಅದು ಎಲೆಕ್ಟ್ರಾನ್ ಡೊನೇಟ್ ಮಾಡೋದ್ರಿಂದ ಪ್ಲಸ್ ಎಂ ಎಫೆಕ್ಟ್ ತೋರಿಸುತ್ತೆ. ಪ್ಲಸ್ ಎಂ ಎಫೆಕ್ಟ್ ತೋರಿಸೋದ್ರಿಂದ ಅದು ಆಕ್ಟಿವೇಟಿಂಗ್ ಆಗ್ಬೇಕಿತ್ತು. ಬಟ್ ಅದೇ ಟೈಮ್ ಅಲ್ಲಿ ನಮ್ಗೆ ಮೈನಸ್ ಐ ಎಫೆಕ್ಟ್ ಕೂಡ ಎಕ್ಸಿಸ್ಟ್ ಆಗುತ್ತೆ ಇಲ್ಲಿ. ಬಟ್ ಇಲ್ಲಿ ಯಾವ್ದು ಡಾಮಿನೇಟ್ ಮಾಡೋದು ಅಂದ್ರೆ ಮೈನಸ್ ಐ ಎಫೆಕ್ಟ್ ಡಾಮಿನೇಟ್ ಮಾಡೋದ್ರಿಂದ ಇದು ವೀಕ್ಲಿ ಡಿಆಕ್ಟಿವೇಟಿಂಗ್ ಆಗುತ್ತೆ. ಓಕೆ, ಸೊ ಅದು ವೀಕ್ಲಿ ಡಿಆಕ್ಟಿವೇಟಿಂಗ್ ಆಗುತ್ತೆ. ಕ್ಲಿಯರ್ ಆಗಿದೆ ಎಷ್ಟು? ಸೊ ವೀಕ್ಲಿ ಡಿಆಕ್ಟಿವೇಟಿಂಗ್ ಆಯ್ತು ಅಂದ್ರೆ ಈ ಕ್ಲೋರಿನ್ ಅಟ್ಯಾಚ್ ಆಗಿರೋ ಬೆನ್ಸಿನ್ ರಿಂಗ್ ಇಂದ ನಮಗೆ ಯಾವ ಕೈಂಡ್ ಆಫ್ ಪ್ರಾಡಕ್ಟ್ ಬರಬೇಕು? ಜೋರಾಗಿ ಮಾತಾಡಿ. ಆರ್ಥೋ ಪ್ರಾಡಕ್ಟ್. ವಾಲ್ಯೂಮ್ ಜಾಸ್ತಿ ಮಾಡ್ಕೊಳಪ್ಪ, ನಾನು ಜೋರಾಗಿ ಕಿರ್ಚಾಡ್ತಿದ್ದೀನಿ ಇಲ್ಲಿ. ಆರ್ಥೋ ಪ್ಯಾರಾ ಅಲ್ಲ, ವೀಕ್ಲಿ ಡಿಆಕ್ಟಿವೇಟಿಂಗ್ ಮೆಟಾ ಪ್ರಾಡಕ್ಟ್ ಬರ್ಬೇಕು ತಾನೆ. ಡಿಆಕ್ಟಿವೇಟಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ. ಹಾ, ಬಟ್ ನಮ್ಗೆ ಯಾವ್ದು ಬರುತ್ತೆ? ನಮಗ್ ಮೆಟಾ ಬರಲ್ಲ. ಯಾವ್ದು ಬರೋದು? ಆರ್ಥೋ ಪ್ಯಾರಾ ಬರೋದು. ಬರ್ಬೇಕಾಗಿದ್ದು ಮೆಟಾ, ಬಟ್ ಬರ್ತಾ ಇರೋದು ಆರ್ಥೋ ಪ್ಯಾರಾ. ಸೊ ದಟ್ ಇಸ್ ದ ಎಕ್ಸೆಪ್ಷನ್ ಇನ್ ದ ಕೇಸ್ ಆಫ್ ಹ್ಯಾಲೋಜನ್ಸ್. ಕ್ಲಿಯರ್ ಆಗಿದ್ಯಾ? Yes, sir. I'll give you an example. ಸೊ ಇಷ್ಟು ಕೊಟ್ಬಿಟ್ಟು ಪ್ರೆಡಿಕ್ಟ್ ದ ಪ್ರಾಡಕ್ಟ್ ಅಂತ ಕೇಳ್ತಾರೆ. ಪ್ರೆಡಿಕ್ಟ್ ದ ಪ್ರಾಡಕ್ಟ್ ಅಂತ ಏನ್ ಮಾಡ್ತೀರಾ ಈಗ? ಸರ್, ಹೇಳು. ಎಂ ಕ್ಲೋರೋ ನೈಟ್ರೋಬೆನ್ಸ್. Hello, sir. Yes, I got it. So this is the product you are going to get, right? Meta position ge substrate. Yak meta position Yes, sir. ನೈಟ್ರೋಜನ್ ಡಿಆಕ್ಟಿವೇಟಿಂಗ್ ಗ್ರೂಪ್ ಮತ್ತೆ ಅದು ಮೆಟಾ ಡೈರೆಕ್ಟಿಂಗ್ ಪ್ರಾಡಕ್ಟ್. ಎಸ್. ಸೊ ಇಲ್ಲಿ ನೋಡಿ, ಇಲ್ಲಿ Cl2 ಇದೆಯಲ್ಲ, ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ ಹೇಳ್ಬೋದಾ ಈಗ ನನಗೆ? ಇದೇನ್ ಆಗ್ತಿದೆ? ಈ ರಿಯಾಕ್ಷನ್ ಏನಾಗ್ತಿದೆ ಇಲ್ಲಿ? ಹ್ಯಾಲೋಜಿನೇಷನ್. ಅದು ಎಬಾವ್ ಒಂದಿದೆ ವರ್ಡ್. ಇದೆ ಮೇನ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದನ್ನೇ ಮಾತಾಡ್ತಿರೋದು ನಾವು ಮೇಜರ್ ಆಗಿ. ಇಲ್ಲಿ Cl2 ಏನಿದೆ, Cl ಪ್ಲಸ್ ಆಗುತ್ತಲ್ಲ ನಮ್ಗೆ, ಒಂದು Cl FeCl4 ಮೈನಸ್ ಆಗಿ ಹೋಗುತ್ತೆ. ಆ Cl ಪ್ಲಸ್ ಎಲ್ಲಿಗೆ ಅಟ್ಯಾಕ್ ಮಾಡ್ಬೇಕೀಗ? ಎಲೆಕ್ಟ್ರಾನ್ ರಿಚ್ ಅಥವಾ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರೋ ಜಾಗದಲ್ಲಿ. NO2 ಇರೋದ್ರಿಂದ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ಆಗಲ್ಲ. ಬಟ್ ಎಲ್ಲಿ ಆಗ್ಬೋದು? ಮೆಟಾ ಪೊಸಿಷನ್. ಅಂದ್ರೆ ಸರ್ ಮೆಟಾ ಪೊಸಿಷನ್ ನೆಗೆಟಿವ್ ಚಾರ್ಜ್ ಬಂದಿರುತ್ತಾ ಅಂತ ನೀವೇನಾದ್ರು ಕೇಳಿದ್ರೆ, ನೆಗೆಟಿವ್ ಚಾರ್ಜ್ ಬಂದಿರಲ್ಲ ಮೆಟಾ ಪೊಸಿಷನ್ ಅಲ್ಲಿ. ಬಟ್ ಕಂಪೇರ್ ಮಾಡಿದಾಗ ಇದರಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ ಎಲೆಕ್ಟ್ರಾನ್ದು. ಯಾಕೆ?
ನೋಡಿ ನಾವು ಇಲ್ಲಿಂದ ಎಲೆಕ್ಟ್ರಾನ್ ಕಿತ್ಕೊಂತಾ ಇದೀವಿ, ಇಲ್ಲಿಂದ ಎಲೆಕ್ಟ್ರಾನ್ ಕಿತ್ಕೊತಾ ಇದೀವಿ, ಬಟ್ ಮೆಟಾಪೊಸಿಷನ್ ಇಂದ ಎಲೆಕ್ಟ್ರಾನ್ ಕಿತ್ಕೊಂಡೇ ಇಲ್ಲ ನಾವು. ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇತ್ತು ಅದನ್ನ ಹಂಗೆ ಬಿಟ್ಬಿಟ್ಟಿರೋದು. ಓಕೆ, ಸೊ ಇದ್ರದ್ದು ರೆಸೊನೆನ್ಸ್ ಸ್ಟ್ರಕ್ಚರ್ ಯು ವಾಂಟ್ ಟು ಸಿ ಅಂದ್ರೆ ಟೇಕ್ ಯುವರ್ ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ಅಂಡ್ ಸಿ ದೇ ರೆಸೊನೆನ್ಸ್ ಎಫೆಕ್ಟ್ ಅಲ್ಲಿ ಏನೇ ನಿಮ್ಗೆ ರೆಸೊನೆನ್ಸ್ ಸ್ಟ್ರಕ್ಚರ್ ಸಿಗುತ್ತೆ. ಸೊ ಅಲ್ಲಿ ನಾವು ನೋಡಿದಾಗ ಪ್ಲಸ್ ಆರ್ಥೋ ಮತ್ತೆ ಪ್ಯಾರಾಪೊಸಿಷನ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಮೆಟಾ ಪೊಸಿಷನ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿಯಾದ ಚಾರ್ಜ್ ಬರಲ್ಲ. ಸೊ ಅಂದ್ರೆ ಇವೆರಡು ಕಂಪೇರ್ ಮಾಡಿದಾಗ ಇದ್ರಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ ಅಂತ. ಸೊ ಆವಾಗ ನಮ್ಗೆ ಇನ್ನು ಎಲೆಕ್ಟ್ರೋಫೈಲ್ ಏನಾಗುತ್ತೆ, ಆಬ್ವಿಯಸ್ಲಿ ದಟ್ ಅಟ್ಯಾಕ್ಸ್ ಟು ದ ಮೆಟಾ position. So then you are going to get meta substituted products. So ಈ ತರ ನೀವು whatever the substituent ನಿಮ್ಗೆ ಏನ್ ಬರುತ್ತೆ ಚೆಕ್ ಮಾಡ್ಕೊಬೇಕು. ನಾನು ಹೇಳಿದೀನಿ ಡೈರೆಕ್ಟ್ ಬೆನ್ಸಿನ್ ರಿಂಗ್ ಗೆ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಟ್ಯಾಚ್ ಆಗಿರುವಂತದ್ದು ಜಾಸ್ತಿ ಇದ್ರೆ ಅವಾಗ ನಿಮ್ಗೆ ಏನಾಗುತ್ತೆ ಸರ್? ಬೆನ್ಸಿನ್ ಗೆ ಅಟ್ಯಾಕ್ ಆಗಿರುವಂತಹ ಆಟಮ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ರೆ ಪ್ರಾಡಕ್ಟ್ ಯಾವ್ದು ಬರುತ್ತೆ? ಓಕೆ, ಅದೇ ರೀತಿ ಬೆನ್ಸಿನ್ ಗೆ ಅಟ್ಯಾಚ್ ಆಗಿರುವಂತ ಆಟಮ್ದು ನೆಗೆಟಿವಿಟಿ ಕಮ್ಮಿ ಇದ್ರೆ ಡಿಯಾಕ್ಟಿವೇಟರ್ ಮತ್ತೆ ನಿಮ್ಗೆ ಬರೋ ಪ್ರಾಡಕ್ಟ್